ದಿಶಾ ತುಂಬಾ ನಾಚ್ಕೊಂಡಿರೋ ಹಾಗೆ ಕಾಣ್ತಾ ಇದ್ಲು. ಅವಳು ತಕ್ಷಣ ತನ್ನ ತಲೆನ ಟಿಲ್ಟ್ ಮಾಡಿ ಅವನ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ನಾನ್ ನಿಮ್ ಬಟ್ಟೆಗಳನ್ನ ನಿಮ್ ಪರ್ಮಿಷನ್ ಇಲ್ಲದೆ ವಾಶ್ ಮಾಡ್ದೆ, ಇದ್ರಿಂದ ನಾನ್ ನನ್ ಲಿಮಿಟ್ ಏನಾದ್ರೂ ಕ್ರಾಸ್ ಮಾಡಿದ್ನಾ ಅಂತ ದಿಶಾ ಕೇಳಿದ್ಲು. ದಿಶಾ ಬಂಗಾರಿ, ಯಾವ ವಿಷಯಕ್ಕೂ ನಿಂಗೆ ನನ್ ಪರ್ಮಿಷನ್ ಅಗತ್ಯ ಇಲ್ಲ, ನೀನ್ ಜಸ್ಟ್ ಕಾನ್ಫಿಡೆಂಟ್ ಇಂದ ಇರು ಸಾಕು ಅಂತ ಶ್ಯಾಡೋ ಹೇಳ್ದ. ಶ್ಯಾಡೋ ದಿಶಾಗೆ 2ನೇ ಸಲ ಈ ಮಾತನ್ನ ಹೇಳ್ತಾ ಇದ್ದ. ಅವನಿಗೆ ನಿಜವಾಗ್ಲೂ ಅವಳು ಕಾನ್ಫಿಡೆಂಟ್ ಆಗಿರ್ಬೇಕು ಅಂತ ಅನಿಸ್ತಿತ್ತು. ಆಗ ದಿಶಾ ಶ್ಯಾಡೋ ಅಂತ ಕರೆದ್ಲು. ಎಸ್ ದಿಶಾ ಬಂಗಾರ ಅಂತ ಶ್ಯಾಡೋ ರಿಪ್ಲೈ ಮಾಡ್ದ. ಆಕ್ಚುಲಿ ನನಗ್ ಯಾವ ಸಮಸ್ಯೆನೂ ಇಲ್ಲ, ನಾನು ನಾರ್ಮಲ್ ಆಗೇ ಇದೀನಿ ಅಂತ ದಿಶಾ ಅಂದ್ಲು. ಅವಳು ಅವನ ಹತ್ರ ಇವತ್ತಿನ ಟೆಸ್ಟ್ ರಿಸಲ್ಟ್ ಬಗ್ಗೆ ಹೇಳ್ಕೋಬೇಕು ಅಂತ ಅನ್ಕೋತಿದ್ಲು. ಅವಳಿಗೆ ನನಗೂ ಮಕ್ಳಾಗತ್ತೆ ಅಂತ ಹೇಳ್ಬೇಕು ಅಂತ ಅನಿಸ್ತು. ಅದ್ ನನಗ್ ಗೊತ್ತು ಅಂತ ಶ್ಯಾಡೋ ಹೇಳ್ದ. ಅವನೊಂಚೂರು ಸರ್ಪ್ರೈಸ್ಡ್ ಆಗಿರೋ ಹಾಗೆ ಕಾಣ್ತಾನೆ ಇರ್ಲಿಲ್ಲ. ಅವನು ಕಾಮಾಗ್ ಮಾತಾಡ್ತಾ, ದಿಶಾ ನೀನ್ ನನಗೊಂದ್ ಮಗುನ್ ಹೆತ್ಕೊಡು ಅಂತ ಕೇಳ್ದ. ಅವನ ಮಾತ್ ಕೇಳಿ ದಿಶಾಗೆ ಆಶ್ಚರ್ಯ ಶಾಕ್ 2 ಒಟ್ಟಿಗೆ ಆಯ್ತು. ಏನ್ ಹೇಳ್ತಾ ಇದ್ದ ನೀವನು ಅಂತ ಅನ್ಕೊಂಡ್ಲು. ಅಂದ್ರೆ ನಿಮಗಿದ್ ಗೊತ್ತಿತ್ತಾ ಅಂತ ದಿಶಾ ಪ್ರಶ್ನೆ ಮಾಡಿದ್ಲು. ಶ್ಯಾಡೋ ಕಾಮ್ ವಾಯ್ಸಲ್ಲಿ ನನಗನ್ಸೋ ಪ್ರಕಾರ ಈ ಜಗತ್ತಲ್ಲಿ ಅವಿನಾಶ್ ತರದ್ ಯಾರೋ ಫೂಲ್ ಮಾತ್ರ ನಿನಗ್ ಮಕ್ಳಾಗಲ್ಲ ಅಂತ ಅನ್ಕೋಬಹುದು ಅಂತ ಹೇಳ್ದ. ದಿಶಾ ತಡ್ವರ್ಸ್ತಾ ಅಂದ್ರೆ ನೀವು ಅಂತ ಅಂದ್ಲು. ಕಳೆದ ಕೆಲವು ದಿನಗಳ ಹಿಂದೆ ಅವರಿಬ್ರು ಇಂಟಿಮೇಟ್ ಆಗಿರುವಾಗ ಶ್ಯಾಡೋ ಪ್ರೊಟೆಕ್ಷನ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವನಿಗೆ ಈ ವಿಷಯ ಮೊದ್ಲೇ ಗೊತ್ತಿತ್ತು ಅಂದ್ರೆ ಅವನು ದಿಶಾ ಪ್ರೆಗ್ನೆಂಟ್ ಆಗಿ ಅವನ್ ಮಗುಗೆ ಜನ್ಮ ಕೊಡ್ಬೇಕು ಅಂತ ಅನ್ಕೊಂಡಿದ್ನ. ದಿಶಾಗೆ ಎಷ್ಟು ಶಾಕ್ ಆಗಿತ್ತು ಅಂದ್ರೆ ಅವಳಿಗೆ ತಕ್ಷಣ ರಿಕವರ್ ಆಗೋಕಾಗ್ಲೇ ಇಲ್ಲ. ದಿಶಾ ಬಂಗಾರ, ನೀನ್ ನನ್ ಮಗುಗೆ ತಾಯಿ ಆಗು ಅಂತ ಶ್ಯಾಡೋ ಹೇಳ್ದ. ಅವನು ಆಲ್ರೆಡಿ ಶಾಕ್ ಆಗಿದ್ದ ದಿಶಾ ಮೇಲೆ ಮತ್ತೆ ಮತ್ತೆ ಬಾಂಬ್ ಬೇಸಿತಾ ಇದ್ದ. ನಂಗೊತ್ತು ನೀನ್ ಆಲ್ರೆಡಿ ಶಾಕ್ ಆಗಿದ್ಯಾ ಅಂತ. ನಿಂಗೆ ನಾನ್ ಒಂದಿನ ಸಡನ್ ಆಗಿ ನಿನ್ನ ಬಿಟ್ಟು ಹೋಗ್ಬಿಟ್ರೆ ಅಂತ ಭಯ ಆಗ್ತಿರ್ಬೇಕಲ್ವಾ? ದಿಶಾ, ನಾನ್ ನಿನಗೆ ತುಂಬಾ ಆನೆಸ್ಟ್ ಆಗಿ ಹೇಳ್ತೀನಿ ಕೇಳು. ನೀನಾಗ್ ನೀನೇ ನನ್ನನ್ನ ಬಿಟ್ಟು ಹೋಗು ಅಂತ ಹೇಳೋ ತನಕ ನಾನ್ ನಿನ್ ಜೊತೆನೇ ಇರ್ತೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಶ್ಯಾಡೋ ಹೇಳ್ದ. ಆ ರಾತ್ರಿ ಶ್ಯಾಡೋ ತುಂಬಾ ತಾಳ್ಮೆಯಿಂದ ಇದ್ದ. ಅವನ ಬೆಚ್ಚಗಿನ ಮುತ್ತುಗಳು ಅವಳ ಮೈ ಮೇಲೆಲ್ಲ ಹರಿದಾಡಿದ್ವು. ಅವಳಿಗೆ ಆ ರಾತ್ರಿ ನಾಚಿಕೆ ಖುಷಿ 2 ಒಟ್ಟಿಗೆ ಆಗ್ತಾ ಇತ್ತು. ಅದ್ಯಾಕೋ ಕಣ್ಣೀರೂ ಬರ್ತಿತ್ತು. ಅವನು ಸಮಾಧಾನದಿಂದ ಅವಳ ಕಣ್ಣೀರನ್ನು ಒರೆಸ್ದ. ಅವನು ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ. ಆ ರಾತ್ರಿಗೆ ಕೊನೆನೇ ಇಲ್ಲ ಅನ್ನೋ ಹಾಗಿತ್ತು. ಅವನು ದಿಶಾ ಕನ್ಫ್ಯೂಷನ್ನೆಲ್ಲ ದೂರ ಮಾಡ್ದ. ಅವಳು ಈಗ ಮನಸಾರೆ ಅವನ ಜೊತೆ ಬೆರ್ತಿದ್ಲು. ಶ್ಯಾಡೋ ದಿಶಾನ ಕೇರ್ ಮಾಡೋಷ್ಟು ದಿಶಾನ್ ಯಾರೂ ಇಲ್ಲಿವರೆಗೂ ಕೇರ್ ಮಾಡೇ ಇರ್ಲಿಲ್ಲ. ಅವನ ಮಾತು, ಅವನ್ ತೋರ್ಸೋ ಪ್ರೀತಿ, ಅವನ ಕಾಳಜಿಯಿಂದಾಗಿ ದಿಶಾ ತನ್ನಂತಾನು ಕಂಪ್ಲೀಟ್ ಆಗಿ ಶ್ಯಾಡೋಗೆ ಸರೆಂಡರ್ ಮಾಡ್ಕೊಂಡಿದ್ಲು. ಅವಿನಾಶ್ ಒಂದು ದಿನಾನು ಅವಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇರ್ಲಿಲ್ಲ. ಅವಳನ್ನ ಲವ್ ಅಂಡ್ ಅಫೆಕ್ಷನ್ ಇಂದ ಟಚ್ ಕೂಡ ಮಾಡಿರ್ಲಿಲ್ಲ. ಈಗ ಶ್ಯಾಡೋ ಇಂದ ದಿಶಾಗೆ ಅವಳ ಲೈಫಲ್ಲಿ ಕಳ್ಕೊಂಡಿರೋದೆಲ್ಲ ವಾಪಸ್ ಸಿಗ್ತಾ ಇದೆ ಅಂತ ಅನಿಸ್ತು. ಮೋಸ್ಟ್ಲಿ ಅವಳ ಮನಸ್ಸು ದೇಹ 2 ಈ ತರದ್ ಒಂದು ಪ್ರಣಯಕ್ಕಾಗಿ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ವು ಅನ್ಸುತ್ತೆ. ಇದಕ್ಕಿಂತ ಮೊದಲು ದಿಶಾ ದುಡ್ಡಿನ ಅವಶ್ಯಕತೆ ಇದ್ದಾಗ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ಲು. ಹಾಗಂತ ಅವಳದ್ರಲ್ಲಿ ಪ್ರೊಫೆಷನಲ್ ಏನಾಗಿರ್ಲಿಲ್ಲ. ಕಾಫಿ ಶಾಪಲ್ಲಿ ಕೆಲಸ ಮಾಡಿ ದುಡಿಯೋದಕ್ಕಿಂತ ಜಾಸ್ತಿ ಹಣ ಮೇಕಪ್ ಆರ್ಟಿಸ್ಟ್ ಆಗಿ ಸಂಪಾದನೆ ಮಾಡ್ತಾ ಇದ್ಲು. ಹಾಗಾಗಿ ಅವಳಿಗೆ ಆ ತರದ್ ಕೆಲ್ಸ ಜಾಸ್ತಿ ಖುಷಿ ಕೊಡ್ತಾ ಇತ್ತು. ದಿಶಾ, ನಿಂಗೇನಾದ್ರೂ ಕೆಲ್ಸ ಹುಡುಕ್ಬೇಕು ಅಂತ ಇದ್ಯಾ ಅಂತ ಅನಿಕಾ ಕೇಳಿದ್ಲು. ಅಫ್ಕೋರ್ಸ್ ದಿಶಾಗೆ ಕೆಲ್ಸ ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ದುರಾದೃಷ್ಟ ಅಂದ್ರೆ ಅವಳಿಗೆ ಅಂತ ಎಜುಕೇಶನ್ ಆಗ್ಲಿ ಸ್ಪೆಷಲ್ ಸ್ಕಿಲ್ಸ್ ಆಗ್ಲಿ ಇರ್ಲಿಲ್ಲ. ಹಾಗಾಗಿ ಅವಳಿಗೆ ಒಳ್ಳೆ ಸ್ಯಾಲ್ರಿ ಇರೋ ಜಾಬ್ ಹುಡ್ಕೋದು ಕಷ್ಟ ಆಗಿತ್ತು. ಅದು ಅಲ್ದೆ ಅವಳು ಚಿಕ್ಕಪ್ಪಂಗೆ ಊಟ ಕೊಡೋಕೆ ಅಂತ ಮಧ್ಯಾಹ್ನ ಆಸ್ಪತ್ರೆಗೆ ಬೇರೆ ಹೋಗ್ಬೇಕಿತ್ತು. ನಾರ್ಮಲ್ ಆಗಿ 9 to 5 ಆಫೀಸ್ ವರ್ಕ್ ಮಾಡೋರ್ಗೆ ಅಷ್ಟೊಂದ್ ಟೈಮ್ ಖಂಡಿತ ಸಿಗ್ತಾ ಇರ್ಲಿಲ್ಲ. ಅನಿಕಾ ಅವಳನ್ನ ನೋಡ್ತಾ ಫುಲ್ ಕಾನ್ಫಿಡೆಂಟ್ ಆಗಿ, ಈ ವಿಷಯ ನೀನು ನನಗ್ ಬಿಟ್ಬಿಡು ದಿಶಾ, ಒಂದ್ ವೇಳೆ ಏನಾದ್ರೂ ಕೆಲ್ಸ ಇದೆ ಅಂದ್ರೆ ಅದನ್ನ ನಾನೇ ನಿನಗ್ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅಂದ್ಲು. ಆ ಸಂಜೆ ಅನಿಕಾ ದಿಶಾನ ಒಂದು ರೆಸಾರ್ಟ್ಗೆ ಕರ್ಕೊಂಡ್ ಹೋದ್ಲು. ಅದು ತುಂಬಾ ಪಾಶ್ ರೆಸಾರ್ಟ್ ಆಗಿತ್ತು. ಅಲ್ಲಿ ತುಂಬಾ ಜನ ಶ್ರೀಮಂತ ಬಿಸ್ನೆಸ್ ಫ್ಯಾಮಿಲಿ ಅವ್ರು ಮಾತ್ರ ಬರ್ತಿದ್ರು. ಇವತ್ತು ಈ ರೆಸಾರ್ಟ್ ಅಲ್ಲಿ ಒಂದ್ ಪಾರ್ಟಿ ಇದೆ. ಹಾಗ್ ನೋಡಿದ್ರೆ ಎಲ್ಲ ರಿಚ್ ಯಂಗ್ ಬಾಯ್ಸ್ ಕೂಡ ಇವತ್ತಿಲ್ಲಿರ್ತಾರೆ. ಸೊ ಹೊಸ ಜನರನ್ನ ಮೀಟ್ ಮಾಡಿ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಇದ್ ನಿಜವಾಗ್ಲೂ ನಿನಗೆ ಒಳ್ಳೆ ಅಪಾರ್ಚುನಿಟಿ. ಹಾಗೆ ಇಲ್ಲಿ ಮಾತಾಡೋವಾಗ ನಿನಗೆ ನಿನ್ ಮಿಸ್ಟರ್ ಶ್ಯಾಡೋ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಅನಿಕಾ ಅಂದ್ಲು. ದಿಶಾಗೆ ಅನಿಕಾ ಮಾತಾಡಿದ ಫಸ್ಟ್ ವಿಷಯ ಅಷ್ಟೇನ್ ಖುಷಿಯಾಗಿರ್ಲಿಲ್ಲ. ಆದ್ರೆ ಶ್ಯಾಡೋ ಬಗ್ಗೆ ತಿಳ್ಕೋಬಹುದು ಅಂದಿದ್ ಮಾತ್ರ ಅವಳ ಹಾರ್ಟ್ಗೆ ಟಚ್ ಆಯ್ತು. ಅನಿಕಾ ಪ್ರಕಾರ ಇವತ್ತಿನ ಪಾರ್ಟಿನ ಒಬ್ಬ ತುಂಬಾ ರಿಚ್ ಆದ್ರೆ ಸೀಕ್ರೆಟ್ ಆಗಿರೋ ಬಿಸ್ನೆಸ್ ಮ್ಯಾನ್ ಆರ್ಗನೈಸ್ ಮಾಡಿದ್ದ. ಅವನ್ ಆಲ್ಮೋಸ್ಟ್ ಊರಿನ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ನ
ಶ್ರೀಮಂತ ಜನರನ್ನ ಇನ್ವೈಟ್ ಮಾಡಿದ್ದ. ಇದು ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಪಾರ್ಟಿ ಆಗಿತ್ತು. ಹಾಗಾಗಿ ಶ್ಯಾಡೋಗೂ ಇನ್ವಿಟೇಷನ್ ಬಂದಿರೋ ಚಾನ್ಸ್ ಇತ್ತು. ಅದು ಅಲ್ದೆ ಅವನು ಈ ತರದ್ ಪಾರ್ಟಿಗೆ ಬರುವಾಗ ಮಾಸ್ಕ್ ಹಾಕೊಂಡ್ ಬರೋಕೆ ಖಂಡಿತ ಸಾಧ್ಯ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ದಿಶಾ ಸ್ವಲ್ಪ ನರ್ವಸ್ ಆದ್ಲು. ಅವಳ ಅಂಗೈ ಎಲ್ಲ ಬೆವರೋಯ್ತು. ಅವಳಿಗೆ ಶ್ಯಾಡೋ ಪ್ರೈವಸಿ ಹಾಳ್ ಮಾಡೋ ಬಗ್ಗೆ ಯಾವ ಇಂಟ್ರೆಸ್ಟೂ ಇರ್ಲಿಲ್ಲ. ಆದ್ರೆ ಅವಳನ್ನ ಈ ಲೆವೆಲ್ಗೆ ಮೋಟಿವೇಟ್ ಮಾಡ್ತಾ ಇರೋ, ಪ್ರೀತಿ ತೋರಿಸ್ತಾ ಇರೋ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕು ಅಂತ ಖಂಡಿತ ಅನ್ಸಿತ್ತು. ಈ ಹಿಂದೆ ಅವಳ ಸಂಸಾರದಲ್ಲಿ ಬೇರೆ ಒಂದು ಹುಡುಗಿ ಎಂಟ್ರಿ ಆಗಿದ್ರಿಂದ ತುಂಬಾನೇ ಹರ್ಟ್ ಆಗಿದ್ಲು. ಹಾಗಾಗಿ ಅವಳು ಕೂಡ ಯಾರೋ ಇಬ್ಬರ ರಿಲೇಶನ್ಶಿಪ್ನ ತನಗೇ ಗೊತ್ತಿಲ್ಲದೆ ಮೂರನೇ ವ್ಯಕ್ತಿ ಆಗೋದಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಅನಿಕಾ ಒಂದು ದೊಡ್ಡ ಶೇಡ್ಸ್ ಹಾಕೊಂಡಿದ್ಲು. ಅದ್ರ ಲೆನ್ಸ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅವಳ ಅರ್ಧ ಮುಖನೇ ಕವರ್ ಆಗಿತ್ತು. ಅವಳೀಗ ಇನ್ನೂ ಚೆನ್ನಾಗ್ ಕಾಣಿಸ್ತಾ ಇದ್ಲು. ಅವಳು ಪಾರ್ಟಿಗ್ ಬರೋಕ್ ಮೊದ್ಲು ದಿಶಾನ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಚಂದದ ಹೇರ್ ಸ್ಟೈಲ್, ಮೇಕಪ್ ಮಾಡಿಸಿ ಒಂದು ಹೊಸ ವೈಟ್ ಡ್ರೆಸ್ ಕೂಡ ಕೊಡ್ಸಿದ್ಲು. ಹಾಗಾಗಿ ದಿಶಾ ಈಗ ಯಾವಾಗ್ಲೂ ಇರೋದಕ್ಕೆ ಹೋಲಿಸಿದ್ರೆ ಒಬ್ಳು ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಆಗಿ ಕಾಣ್ತಾ ಇದ್ಲು. ನೀನ್ ಯಾವಾಗ್ಲೂ ಇರೋದಕ್ಕಿಂತ ಇವಾಗ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ಯಾ ಗೊತ್ತಾ? ಬೇರೆಯವ್ರನ್ ಬಿಡು, ನನಗೆ ನಿನ್ ಗುರ್ತ್ ಸಿಗ್ತಾ ಇಲ್ಲ ಅಂದ್ಲು ಅನಿಕಾ. ಅವಳಿಗೀಗ ದಿಶಾ ಇಷ್ಟು ಚೆನ್ನಾಗ್ ಕಾಣೋದ್ ನೋಡಿ ತುಂಬಾ ಖುಷಿಯಾಗಿತ್ತು. ಆಮೇಲೆ ಅವಳು ದಿಶಾ ಡ್ರೆಸ್ನ ಸರಿಯಾಗಿ ಅಡ್ಜಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ಲು. ದಿಶಾ, ನೀನ್ ಯಾವಾಗ್ಲೂ ಚೆನ್ನಾಗ್ ಡ್ರೆಸ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನೀನು ಮೇಕಪ್ ಕೂಡ ಮಾಡ್ಕೋಬೇಕು. ನೀನ್ ಎಷ್ಟು ಸೂಪರ್ ಆಗಿ ಕಾಣ್ತಿದ್ಯಾ ಗೊತ್ತಾ? ಈ ಹೀರೋಯಿನ್ಗಳಿಗಿಂತ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ. ನನ್ ದೃಷ್ಟಿನೇ ತಾಗೋ ತರ ಇದೆ ಅಂತ ಅಂದ್ಲು. ಅವಳು ಹಾಗೆ ಹೇಳೋದನ್ನ ಕೇಳಿ ದಿಶಾಗೆ ಸ್ವಲ್ಪ ನಾಚಿಕೆ ಆಯ್ತು. ಅನೇಕ, ಇವತ್ತಿನ ಸ್ಟೈಲಿಂಗು, ಮೇಕಪ್ಪು ಮತ್ತೆ ಈ ಡ್ರೆಸ್ಸಿನ ದುಡ್ಡನ್ನ ನಾನು ಆದಷ್ಟು ಬೇಗ ನಿನಗೆ ರಿಟರ್ನ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಅಂದ್ಲು. ಅನಿಕಾ ಇರಿಟೇಟೆಡ್ ವಾಯ್ಸಲ್ಲಿ, ಹಲೋ, ನೀನೇ ನನಗದನ್ನ ವಾಪಸ್ ಕೊಡ್ಬೇಕಾಗಿಲ್ಲ ಆಯ್ತಾ? ನನಗ ಆ ದುಡ್ಡು ಬೇಕಾಗಿಲ್ಲ ಅಂತ ಅಂದ್ಲು. ಹೌದು, ನಿನ್ನತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ನಂಗೆ ಗೊತ್ತು, ಬಟ್ ನಾನಿಗದ್ನ ವಾಪಸ್ ಕೊಡ್ಲೇಬೇಕು ಅಲ್ವಾ ಅಂತ ದಿಶಾ ಹೇಳಿದ್ಲು. ಅನಿಕಾ ಕೈಲಿ ಅವಳನ್ನ ಒಪ್ಸಕ್ ಆಗ್ಲಿಲ್ಲ. ಸೊ ಅವಳು ಸೋತಿರೋ ಟೋನಲ್ಲಿ, ಆಯ್ತು ಬಿಡು, ನಾವಿದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ, ಈಗ ಫಸ್ಟು ಪಾರ್ಟಿಗೆ ಎಂಟ್ರಾಗೋಣ ಬಾ ಅಂತ ಅಂದ್ಲು. ಅನಿಕಾ ತನಗ್ ಬಂದಿರೋ ಇನ್ವಿಟೇಷನ್ನ ಎಂಟ್ರನ್ಸ್ ಅಲ್ಲಿ ತೋರ್ಸಿ ಆಮೇಲೆ ದಿಶಾ ಜೊತೆ ಒಳಗಡೆ ಹೋದ್ಲು. ಅಲ್ಲಿ ಓಪನ್ ಏರಿಯಾದ ಮಧ್ಯದಲ್ಲಿ ಫುಡ್ ಮತ್ತೆ ಡ್ರಿಂಕ್ಸ್ ಇಟ್ಟಿದ್ರು. ಆದ್ರೆ ತುಂಬಾ ಕಡಿಮೆ ಜನ ತಿನ್ನಕ್ಕೆ ಕುಡಿಯೋಕೆ ಅಂತ ಬಂದಿದ್ರು. ಉಳ್ದವ್ರೆಲ್ಲ 2-3 ಜನದ ಗ್ರೂಪ್ ಆಗಿ ಮಾತಾಡ್ತಾ ನಿಂತಿದ್ರು. ಇದು ಬಿಸ್ನೆಸ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಒಂದೊಳ್ಳೆ ಚಾನ್ಸ್ ಆಗಿತ್ತು. ಅಲ್ಲಿದ್ದವರೆಲ್ರೂ ತುಂಬಾ ಫೇಮಸ್ ಬಿಸ್ನೆಸ್ ಮನ್ಸ್ ಆಗಿದ್ರು. ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡಕ್ಕೆ ಸಿಕ್ಕಿರೋ ಇಂಥ ಅಪಾರ್ಚುನಿಟಿನ ಖಂಡಿತ ಕಳ್ಕೊತಾ ಇರ್ಲಿಲ್ಲ. ದಿಶಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ಅನಿಕಾ ಸರ್ಪ್ರೈಸ್ ಟೋನಲ್ಲಿ, ಅರೆ, ಇವ್ನ್ ಯಾಕೆ ಇಲ್ಲೂ ಇದ್ದಾನೆ ಅಂತ ಅಂದ್ಲು. ಅವಳ ಮಾತ್ ಕೇಳಿ ದಿಶಾ ಅನಿಕಾ ನೋಡ್ತಾ ಇದ್ದಿದ್ ಕಡೆ ತಿರ್ಗದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.